ಡಯಾಬಿಟೀಸ್ ಅನ್ನೋದು ನಿಮ್ಮ ದೇಹದಲ್ಲಿ 5 ಎಲಿಮೆಂಟ್ಸ್ ಬ್ಯಾಲೆನ್ಸ್ಡ್ ಇಲ್ಲ ಅಂತ ಹೇಳುತ್ತೆ. ಸೊ ನಮ್ಮ ಡೈಜೆಷನ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಒಂದು, ಅದನ್ನ ನಾವೇ ಹಾಳು ಮಾಡಿದೀವಿ. ಇಲ್ಲ, ಎರಡನೇದು, ಅದಕ್ಕೆ ಸರಿಯಾಗಿರ್ತಕ್ಕಂಥ ಆಹಾರನ ಕೊಡ್ತಾ ಇಲ್ಲ. ಡೈಜೆಷನ್ ಸಿಸ್ಟಮ್ ಅಂದ್ರೆ ನಮ್ಮ ಆಹಾರನ ಜೀರ್ಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಸೊ ಆಹಾರ ಎಲ್ಲಿಂದ ಬರುತ್ತೆ? ಪೃಥ್ವಿಯಿಂದ ಬರುತ್ತೆ, ಭೂತತ್ವ. ಸೊ ಭೂಮಿ ಹೇಗಿರುತ್ತೆ ಒಂದು ಬಿತ್ತನೆ ಮಾಡ್ಬೇಕಾದ್ರೆ, ಆ ಒಂದು ಹದದಲ್ಲಿ ನಿಮ್ಮ ಡೈಜೆಷನ್ ಇದ್ರೆ ಮಾತ್ರ ನಿಮ್ಮ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ಸೊ ನೋಡಿ, ಆ ಭೂಮಿ ತುಂಬಾ ತೇವ ಇತ್ತು ಅನ್ಕೊಳ್ಳಿ, ಬಿತ್ತನೆ ಮಾಡಕ್ಕಾಗಲ್ಲ. ತುಂಬಾ ಡ್ರೈ ಇತ್ತು ಅನ್ಕೊಳ್ಳಿ, ಅದನ್ನು ಬಿತ್ತನೆ ಮಾಡಕ್ಕಾಗಲ್ಲ. ಸೊ ಒಂದು ಬೀಜ ಹಾಕಿದ್ರೆ ಮೊಳಕೆ ಬರೋದಕ್ಕೆ ಏನ್ ಎನ್ವೈರ್ಮೆಂಟ್ ಇರುತ್ತೋ, ಏನ್ ಎನರ್ಜಿ ಇರುತ್ತೋ, ಏನ್ ಮಾಯಿಶ್ಚರ್ ಇರುತ್ತೋ, ಸೇಮ್ ಮಾಯಿಶ್ಚರ್ ನಮ್ ಡೈಜೆಷನ್ ಸಿಸ್ಟಮ್ ಅಲ್ಲಿ ಇರಬೇಕು. ಅದಿಲ್ಲ ಅಂದ್ರೆ, ಸೊ ಸ್ಟಮಕ್ ಈಸ್ ದ ಸೆಂಟರ್ ಪಾಯಿಂಟ್ ಫಾರ್ ಆಲ್ ಅದರ್ ಎನರ್ಜೀಸ್. ಯಾವಾಗ ಸ್ಟಮಕ್ ಡ್ರೈ ಆಯ್ತು, ಇಲ್ಲ ಸ್ಟಮಕ್ ತುಂಬಾ ಕೋಲ್ಡ್ ವೆಟ್ ಆಯ್ತು ಅನ್ಕೊಳ್ಳಿ, ಅದು ಎಲ್ಲಾ ಸಿಸ್ಟಮ್ ಪಾಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸ್ಟಮಕ್ ತುಂಬಾ ಡ್ರೈ ಹೀಟ್ ಆಯ್ತು ಅನ್ಕೊಳ್ಳಿ, ಅದು ಲಿವರ್ ಪಾಸ್ ಆಗುತ್ತೆ, ಲಂಗ್ಸ್ ಪಾಸ್ ಆಗುತ್ತೆ, ಡ್ರೈನೆಸ್ ಆಗುತ್ತೆ, ಅಸ್ತಮಾ ಆಗುತ್ತೆ. ಸೊ ಇಟ್ ಪಾಸಸ್ ಟು ದಿ ಹೆಡ್. ಇಟ್ ಮೇಕ್ಸ್ ಯುವರ್ ಮೈಗ್ರೇನ್ ಹೆಡೇಕ್ ಆಗಿರ್ಬೋದು, ಹೈ ಬ್ಲಡ್ ಪ್ರೆಷರ್ ಆಗಿರ್ಬೋದು. ಅದೇ ಸ್ಟಮಕ್ ಕೋಲ್ಡ್ ಆಯ್ತು ಅನ್ಕೊಳ್ಳಿ, ಇಟ್ ಮೂವ್ಸ್ ಡೌನ್ವರ್ಡ್. ಸೊ ಕಿಡ್ನಿ ಇಶ್ಯೂಸ್ ಬರುತ್ತೆ, ಯುರಿನರಿ ಇಶ್ಯೂಸ್ ಬರುತ್ತೆ, ಗೈನಿಕ್ ಇಶ್ಯೂಸ್ ಬರುತ್ತೆ, ಫರ್ಟಿಲಿಟಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಆಯುರ್ವೇದದಲ್ಲಿ ಹೇಳ್ತಾರೆ, ಸೊ ಉದರ ಅನ್ನೋದು ಇಟ್ಸ್ ಎ ಸೆಂಟರ್ ಆಫ್ ಎವ್ರಿಥಿಂಗ್. ಸೊ ಡೈಜೆಷನ್ ಸಿಸ್ಟಮ್ ಅನ್ನೋದು ಏನ್ ಇದು ಕೋರಿಲೇಷನ್ ಮಾಡ್ತೀವಿ ಡಯಾಬಿಟೀಸ್ಗೆ. ಇವತ್ತು ಮನೆಯಲ್ಲಿ ಅತಿ ಹೆಚ್ಚು ಡಯಾಬಿಟೀಸ್ ಪ್ರಪಂಚದಲ್ಲೇ ಇರೋದು ಇಂಡಿಯಾದಲ್ಲಿ. ಯಾಕಾಗಿ ಇದಾಗ್ತಾ ಇದೆ ಅಂದ್ರೆ, ಒಂದು, ತಿಂತಕ್ಕಂಥ ಆಹಾರ ಸರಿ ಇಲ್ಲ, ಇನ್ನೊಂದು ನಮ್ಮ ದೇಹದ ಅವಗುಣನೇ ಸರಿ ಇಲ್ಲ. ಎರಡನ್ನೂ ಕರೆಕ್ಷನ್ ಮಾಡಬೇಕು.